ಹಲೋ ಗಾಯ್ಸ್, ವೆಲ್ಕಮ್ ಟು ಚಾಮರಾಜನಗರದಲ್ಲಿ ರೀಸೆಂಟಾಗಿ ರಥೋತ್ಸವ ಆಯಿತು. ಆಷಾಢ ಮಾಸದಲ್ಲಿ ನಡೆಯುವಂಥ ಒಂದೇ ಒಂದು ರಥೋತ್ಸವ ಅಂದರೆ ಅದು ಚಾಮರಾಜನಗರದ ರಥೋತ್ಸವ ಗಾಯ್ಸ್. ಅದು 200 ವರ್ಷ ಪೂರೈಸಿದೆ ಇವಾಗ. ಅಂದರೆ ನೋಡಿ, ಈ 2026 ಈಗ 1826ರಲ್ಲಿ ಸ್ಟಾರ್ಟ್ ಮಾಡಿದ್ದಂಥದ್ದು. ಇದು 200 ವರ್ಷ ದ್ವಿಶತಮಾನೋತ್ಸವ ಆಚರಣೆ ಆಗಿದೆ. ಸೊ ರಥೋತ್ಸವ ಆಷಾಢ ಮಾಸದಲ್ಲಿ ನಡೆಯುವಂಥದ್ದು ಇಡೀ ನಮ್ಮ ಕರ್ನಾಟಕಕ್ಕೆ ಇದೊಂದೇ ಅಂತ ಹೇಳ್ಬೋದಾಗಿರುತ್ತೆ. ನಿಮಗೆ ಗೊತ್ತಿರುತ್ತೆ, ನವ ಜೋಡಿಗಳು ಮದುವೆ ಆದಮೇಲೆ ಅವ್ರು ಬೇರೆ ಬೇರೆ ಇರ್ತಾರೆ. ಅವರೆಲ್ಲರೂ ಈ ಥರ ರಥೋತ್ಸವಕ್ಕೆ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಹಣ್ಣು ಜೀವನ ಎಸೆಯೋದು. ಸೊ ಅವ್ರು ಕೇಳ್ಕೊಳ್ಳೋದಿರ್ತಾರೆ, ಜೋಡಿಗಳನ್ನ ಒಗ್ಗಟ್ಟಾಗಿ ನೋಡೋದೇ ಚೆನ್ನಾಗಿರುತ್ತೆ ಅಂತಿದ್ರು. ಸೊ ನನಗೆ ಆವಾಗ ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಿಲ್ಲ. ಬಂದಿರೋ ಒಂದು ಒಳ್ಳೆ ವೀಡಿಯೋ ಸಖತ್ತಾಗಿರೋದು. ಸೊ ಪರವಾಗಿಲ್ಲ, ಬನ್ನಿ ತೋರಿಸ್ಕೊಡ್ತೀನಿ. ಚಾಮರಾಜನಗರ ರಥೋತ್ಸವದ ವೈಬ್ ಎಲ್ಲ ಮುಗಿದೋದ್ಮೇಲೆ ಈ ಥರ ಕಾಣ್ತಾ ಇದೆ, ನೋಡ್ಬೋದಾಗಿರುತ್ತೆ. ರಥದ್ದು ಆಲ್ಮೋಸ್ಟ್ ಎಲ್ಲ ಬೋಟೆ ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ. ಸೊ ಅದು ಮುಂದೆ ಒಂದು ಸರಿ ನೋಡಿ, ಟೆಂಪಲ್ದೆಲ್ಲ ಮೇಲೆ ಸ್ಟ್ರಕ್ಚರ್ ಇಟ್ಟಿದ್ದಾರೆ. ನಾನು ರೀಲ್ಸಲ್ಲಿ ಇರುತ್ತಲ್ಲ ಇನ್ಸ್ಟಾದ, ಅದೊಂದು 2-3 ಕ್ಲಿಪ್ ಹಾಕ್ತೀನಿ, ನಿಮಗೆ ನೋಡ್ಬೋದಾಗಿರುತ್ತೆ ಅದು ಹಿಂಗೆ ನಡೆಯುತ್ತೆ ಅಂತ. ಅಷ್ಟು ವಿಜೃಂಭಣೆಯಿಂದ ರಥೋತ್ಸವ ನಡೆದಿದೆ ಈ ಸರಿ. ಸೊ ಇಲ್ಲಿಂದ ಇದು ರಥೋತ್ಸವ, ಇಲ್ಲಿಂದ ಹೋಗಿ ಸ್ಟ್ರೈಟು ಅಲ್ಲಿಂದ ಎಷ್ಟು ದೊಡ್ಡ ರೌಂಡ್ ಹಾಕುತ್ತೆ ಅಂದರೆ ಅಷ್ಟು ಉದ್ದಕ್ಕೆಲ್ಲ ಹೋಗಿ ರಥೋತ್ಸವ ಬರುವಂಥದ್ದು ಚಾಮರಾಜೇಶ್ವರ. ಅಲ್ಲಿ ಬಾಗಿಲು ತೆಗೆದಿರೋ ಒಳಗಡೆ ಕರ್ಕೋಗ್ತಾ ಇದ್ದೆ ಗಾಯ್ಸ್ನಿಗೆ. ಸೊ ಇವತ್ತು ಬಾಗಿಲಿಲ್ಲ, ಭಾನುವಾರ ಓಪನ್ ಇಲ್ಲ. ಸೋಮವಾರ ಬಂದಿದ್ದು ತೋರಿಸ್ಬೋದಾಗಿತ್ತು, ನೋಡ್ತೀನಿ, ಆದರೆ ಸೋಮವಾರಕ್ಕೆ ಟ್ರೈ ಮಾಡ್ತೀನಿ. ಸೊ 200 ವರ್ಷಗಳು ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನ. ನಾನು ಒಂದು 2-3 ಸಲ ಒಳಗಡೆ ಹೋಗಿ ನೋಡಿದ್ದೀನಿ ಅಷ್ಟೇ. ಇಷ್ಟು ವರ್ಷ ಇಲ್ಲೇ ಇದ್ದರು, ಬೆಂಗಳೂರು ನಗರದಲ್ಲಿದ್ದರೂ ಒಂದು 3-4 ಸಲ ಅಷ್ಟೇ ಗಾಯ್ಸ್ ಒಳಗಡೆ ಹೋಗಿ ನೋಡಿರ್ಬೋದು. ಬೇರೆ ಇನ್ನು ಯಾವಾಗಲೂ ಬಂದಿರಲ್ಲ. ಈಗ ಚಾಮುಂಡಿ ಬೆಟ್ಟಕ್ಕೆ ಯಾವ ಥರ ಫೇಮಸ್ ನೇಮ್ ಇದೆ, ಬೇರೆ ಬೇರೆ ಕಡೆ ಇರೋ ಕಡೆ ಈ ಥರ ಟೆಂಪಲ್ನ ಆ ಥರ ಹೈಪ್ ಕ್ರಿಯೇಟ್ ಮಾಡಬೇಕು, ಆವಾಗಲೇ ಅಲ್ಲಿ ಬರೋದು ಒಂಥರ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಒಂದು ಕರಿವರದರಾಯ ಬೆಟ್ಟ ಅಂತ ಎತ್ತರವಾಗಿದೆ ಗುಡ್ಡ, ಅಲ್ಲಿಗೂ ಕೂಡ ಫೇಮಸ್ ಮಾಡಿದರೆ ತುಂಬ ಜನ ಹೋಗ್ತಾಯಿದ್ರು, ವಿಸಿಟಿಂಗ್ ಮಾಡ್ತಾಯಿದ್ರು. ಸೊ ಅಲ್ಲಿ ಇಂಪ್ಲಿಮೆಂಟ್ ಆಗ್ತಾಯಿತ್ತು. ಬಟ್ ನಮ್ಮ ಈ ಟೆಂಪಲ್ಗೆ ಬರಬೇಕು, ರಶ್ ಆಗಬೇಕು, ಈ ಥರ ನೋಡೇ ಇಲ್ಲ. ನಂಜುಂಡೇಶ್ವರ ಟೆಂಪಲ್ ಆಗಿರ್ಬೋದು, ಚಾಮುಂಡೇಶ್ವರಿ ಟೆಂಪಲ್ ಆಗಿರ್ಬೋದು, ತುಂಬ ರಶ್ ಆಗುತ್ತೆ, ಅಷ್ಟು ಜನ ಕ್ರೌಡ್ ಹೋಗ್ತಾರೆ ಅಲ್ಲಿಗೆ. ಬಟ್ ಈ ಥರ ಕ್ರೌಡ್ ನಮ್ಮ ಈ ಟೆಂಪಲಲ್ಲಿ ಇಲ್ಲೆಲ್ಲೂ ಹೋಗ್ಬೇಕು ಅಂದಾಗಿರಲ್ಲ. ಒಂದು ಹಿಮಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಾಗಿರುತ್ತೆ, ಗುಂಡುಪೇಟೆ ಅಲ್ಲಿರುತ್ತೆ, ಇಲ್ಲ BR Hills ಇದೆಯಲ್ಲ ಅಲ್ಲಿ ಹೋಗ್ಬೇಕಾಗಿರುತ್ತೆ, ಇಲ್ಲಾಂದರೆ MM Hills, ವರ್ಷಕ್ಕೆ ಗಗನಚುಕ್ಕಿ ಅಲ್ಲದಾಗಿರ್ಬೋದಾಗಿರುತ್ತೆ. ಸೊ ಇದಿಷ್ಟೇ ಅಲ್ಲಿಂದ ಚಾಮರಾಜನಗರಕ್ಕೆ ಬಂದರೆ ನೋಡ್ಬೋದಾಗಿರುತ್ತೆ. ಸಿಟಿಲಂಥ ಪ್ಲೇಸಸ್ ಯಾವುದೂ ಇಲ್ಲ ಗಾಯ್ಸ್ ನೋಡುವಂಥದ್ದು. ಮೈಸೂರು ಬಂದರೆ ನೀವು ಎಲ್ಲ ಕಡೆ ಸುತ್ತಾಡ್ಬೋದಾಗಿರುತ್ತೆ. ಬನ್ನಿ ಒಂದು ವಿಷಯ ಅಂದರೆ ಗಾಯ್ಸ್, ಇದ್ರ ಪಾರ್ಕಿಂಗ್ ಚೆನ್ನಾಗಿದೆ. ಸೊ 2 ಸೈಡು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಜನ ಬಂದವರು ಇಲ್ಲಿ ರೆಸ್ಟ್ ಮಾಡ್ಬೋದಾಗಿರುತ್ತೆ ಮುಂದ್ಗಡೆ. ಬಟ್ ಇದೊಂದು ವೈಬೇ ಸಕ್ಕತ್ತಾಗಿ ಕಾಣುತ್ತಲ್ಲ. ಸೊ ಚಾಮರಾಜನಗರದ್ದು ಎಲ್ಲ ಕಡೆ ಹೋದಾಗ ವೀಡಿಯೋ ಮಾಡ್ತಾಯಿದ್ದೆ, ನಮ್ಮ ಇದ್ದದ್ದು ಯಾಕೆ ಮಿಸ್ ಮಾಡ್ತೀನಿ ನಾನು ಅಲ್ವಾ. ಸೊ ಆಗ ಎಷ್ಟೋ ಜನ ಆಷಾಢ ಮಾಸದಲ್ಲಿ ಬಂದಿರ್ತಾರೆ. ಇವಾಗ ಒಂದು ತಿಂಗಳು ಆಷಾಢ ಗಾಯ್ಸ್, 26ನೇ ತಾರೀಕುವರೆಗೂ. ಸೊ ನಿಮಗೆ ಗೊತ್ತಿದೆ, ಆಗಸ್ಟ್ 26ಕ್ಕೆ ಏನಿದೆ ಹೇಳಿ, 24ಕ್ಕೆ 26ಕ್ಕೆ ಟಾಕ್ಸಿಕ್ ಇದೆ ಗಾಯ್ಸ್. ಟಾಕ್ಸಿಕ್ ಅವತ್ತು ಏನಕ್ಕೆ ರಿಲೀಸ್ ಆಗ್ತಾ ಇಲ್ಲ, ಆಷಾಢ ಕಾಲದ ಶ್ರಾವಣ ಬಂದಾಗ ಟಾಪಲ್ಲಿ ಬರ್ತಾರೆ, ಹೇಳಿದ್ರಲ್ಲ ಹಂಗೆ ಟಾಪಲ್ಲಿ ಬರ್ತಾರೆ ಎಷ್ಟೇ ಅವರು. ಸೊ ಬನ್ನಿ ನೋಡೋಣ. ಬಾಗಿಲು ತೆಗ್ದಿಲ್ಲ ಗಾಯ್ಸ್, ಇಲ್ಲಿ ಅರಮನೆ ನೋಡ್ಬೋದಾಗಿರುತ್ತೆ ನೀವು. ಸೊ ಇದಿಷ್ಟು ಚಾಮರಾಜನಗರದ ಟೆಂಪಲ್ದು ವೈಬ್ ಗಾಯ್ಸ್. ಇಲ್ಲಿ ಹೋಗ್ಬೋದಾಗಿರುತ್ತೆ. ರಥಕ್ಕೆ ಕಟ್ಟಿರುವಂಥ ಬಟ್ಟೆಗಳನ್ನ ಬಿಚ್ತಾ ಇದ್ದಾರೆ. ಎಷ್ಟು ಇದೆ ಕಲರಾಗಿ ಬಟ್ಟೆ ಇರುತ್ತೆ ನೋಡಿ. ರಥೋತ್ಸವ, ನೀವು ಪೂರಿ ಜಗನ್ನಾಥ ಟೆಂಪಲ್ ನೋಡಿದ್ರೆ ಅಲ್ಲಿ ರಥನ ಪ್ರತಿ ವರ್ಷ ಹೊಸದಾಗಿ ಕೆತ್ತುತ್ತಾರೆ. ಅಲ್ಲಿ ಅಷ್ಟು ನಿಮಗೆ ಅಲ್ಲಿ ಸುಭದ್ರ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಬಲರಾಮ, 3 ಮೂರ್ತಿಗಳನ್ನ ಇಟ್ಟು 3ಕ್ಕೂ ಒಂದೊಂದು ತೇರಲ್ಲಿ ರಥಯಾತ್ರೆ ಮಾಡ್ತಾರೆ. ಇಲ್ಲಿ ನಮ್ಮಿಲ್ಲಿ ನಡ್ಕೊ ಬರ್ತಾ ಇರುವಂಥದ್ದು ಇದು ಹೊಸ. ಹಿಂದೆ ಚಾಮರಾಜನಗರದ ತೇರಿಗೆ ಬೆಂಕಿ ಹಾಕಿದ್ರು, ಆವಾಗಿಂದ ಅದನ್ನು ನಿಲ್ಲಿಸಿದ್ರು. ಇವಾಗ ಬೆಂಕಿ ಹಾಕಿದ್ಮೇಲೆ ನೆಕ್ಸ್ಟು ಹೊಸ ತೇರು ಮಾಡಿಸಿ ಇದರಲ್ಲಿ ನಡೆಸ್ತಾ ಇರುವಂಥದ್ದು. ಇಡೀ ನಮ್ಮ ಕರ್ನಾಟಕ ಆಷಾಢ ಮಾಸದಲ್ಲಿ ನಡೆಯುವಂಥ ಒಂದು ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದಾಗಿರುತ್ತೆ. ಎಷ್ಟು ಸಖತ್ತಾಗಿ ಕೆತ್ತಿದ್ದಾರೆ ನೋಡಿ. ಅದರದ್ದು ಎಷ್ಟು ಮೈನ್ಯೂಟ್ ಡೀಟೇಲ್ಸ್ ನೋಡ್ಬೋದಾಗಿರುತ್ತೆ. ಆನೆ ಇದೆ, ಸರ್ಪ ಇದೆ, ಕುದುರೆ, ಅದು ನರಸಿಂಹನ ಅವತಾರ ಬರುತ್ತಲ್ಲ ಆ ರೀತಿ ಇದೆ. ಸೊ ಇದಕ್ಕೆಲ್ಲ ಚಿತ್ರಗಳನ್ನೆಲ್ಲ ಕೊರೆದಿರ್ತಾರೆ ಸುತ್ತ. ಚಿತ್ರ ಎಷ್ಟು ದೊಡ್ಡದಿದೆ ನೋಡಿ. ಸೊ ಇದು ರಥೋತ್ಸವದ್ದು ವೀಡಿಯೋ ಗೈಸ್, ಅಷ್ಟು ಎತ್ತರ ಇದೆ. ಸೊ ಇಲ್ಲಿಂದನೂ ಒಂದು ಸೈಡ್ ಆ್ಯಂಗಲಲ್ಲಿ ನೋಡ್ಬೋದಾಗಿರುತ್ತೆ. ಅಲ್ಲಿಂದ ಹಿಂಗಿಂದ ಹೋಗುತ್ತೆ, ಇಲ್ಲಿಂದ ಎಳ್ಕೊಂಡು ಅಲ್ಲಿವರೆಗೆ ಹೋಗಿ ಆ ಬಾಲಾಜಿ ಫರ್ನಿಚರ್ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ ಟರ್ನ್ ತೊಗೊಂಡು ಇನ್ನೂ ಅಲ್ಲಿ ಹೋಗಿ ಇಲ್ಲಿಂದ ಬನ್ನಿ. ಎಲ್ಲಿಂದ ಬರುತ್ತೆ ಅಂದರೆ ಈ ಕಡೆಯಿಂದ ಮತ್ತೆ ಬಂದು ಇಲ್ಲಿ ನಿಲ್ಲಿಸುವಂಥದ್ದು ರಥ. ಅಲ್ಲಿ ನೋಡ್ತಿರಲ್ಲ ನೋಡಿ, ಅಲ್ಲಿ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ ದೊಡ್ಡದಾಗಿ, ಅಲ್ಲಿಂದ ಎಳ್ಕೊಬರೋದು. ಅಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿಂದ ಎಳ್ಕೊಂಡು ಮತ್ತೆ ಹಿಂಗೆ ಸ್ಟ್ರೈಟ್ ಇಲ್ಲಿಂದ ಬರುತ್ತೆ, ಆಮೇಲೆ ಇಲ್ಲಿ ಎಂಡ್ ಆಗುತ್ತೆ. ಒಂಥರ ದೊಡ್ಡದಾಗಿ ಎಷ್ಟು ಜನ ಸೇರಿರ್ತಾರೆ. ಅದ್ರ ಮೇಲ್ಗಡೆಯಿಂದ ವೀಡಿಯೋ ಮಾಡಿದ್ರಲ್ಲ, ಅದನ್ನೆಲ್ಲ ನೋಡ್ತಾ ಇದ್ದೆ ನಾನು. ಈ ಟೈಮಲ್ಲಿ ಆಗಿದ್ರೆ, ನಾಳೆ ಆಗಿದ್ರೆ ನನಗೂ ಸಿಗ್ತಾಯಿತ್ತು. ಸೊ ನೆಕ್ಸ್ಟ್ ಟೈಮ್ ಆದರೂ ಮಿಸ್ ಮಾಡಿದೆ. ಆಷಾಢಕ್ಕೆ ನಮ್ಮ ಜೋಡಿ ಜೊತೆ ಬರೋಣ, ಏನಂತೀರಾ?
ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಈ ಸತಿ ಆಷಾಢ ಮಾಸದಲ್ಲಿ ನಮಗೆ ರಥೋತ್ಸವ ಸಿಗಲಿಲ್ಲ. ಎಷ್ಟು ಸಿಗಲ್ಲ ಜೋಡಿಯಾಗಿ ಅಟೆಂಡ್ ಆಗುವಂಥ ಇವತ್ತು ಸೈನ್ ಇರ್ಬೋದು, ಅದಕ್ಕೆ ಎಷ್ಟು ಮಿಸ್ ಮಾಡಿ ಅಟೆಂಡ್ ಆಗ್ತದೆ. ಧೂಪ ನೋಡಿ ಗೈಸ್, ಇದೇ ಟೆಂಪಲ್ಗಳ ಮುಂದೆ ಬಂದರೆ ಈ ಥರ ಇರುತ್ತೆ. ಇದಕ್ಕೆ ಧೂಪ ತೆಗೆದು ಹಾಕಿ ಒಳಗಡೆ ಹೋಗುವಂಥದ್ದು. ಡೋರ್ ಬಾಗಿಲು ಹಾಕಿದ್ದಾರೆ. ತುಂಬ ಜನ ಅದೇ ಔಟ್ಸೈಡ್ ಇರೋರು ಮಿಸ್ ಮಾಡ್ಕೊಂಡಿರೋಕ್ಕೆ ಬರ್ತಾರೆ. ಅಲ್ಲಿ ಚಿಕ್ಕದಿದೆಯಲ್ಲ, ಚಿಕ್ಕದಾದರೂ ಓಪನ್ ಮಾಡ್ತಾಯಿದ್ರು ಒಳಗಡೆ ಹೋಗೋದಕ್ಕೆ ಚಿಕ್ಕದಾಗಿ. ಬಟ್ ಇವತ್ತಿಲ್ಲ, ಓಪನ್ ಮಾಡಲ್ವ ಸರ್ ಇವತ್ತು? 4 ಗಂಟೆ ಮೇಲಾ ಗೈಸ್? 4 ಗಂಟೆ ಮೇಲಂತೆ ಓಪನು. ಸೊ ಇವಾಗ ಕ್ಲೋಸ್ ಇದೆ, ನೋಡೋಣ. ಆದ್ರೆ ಒಂದು ಸ್ವಲ್ಪ ದರ್ಶನ ಮಾಡಿಸ್ತಿದ್ದೆ ನಿಮಗೂ ಕೂಡ. ಸೊ ಇವತ್ತು ಎಕ್ಸಾಮ್ ಮುಗಿಸ್ಕೊಂಡಿದ್ದೆ. ನನಗೆ ಚಾಮರಾಜನಗರಕ್ಕೆ ಬಿದ್ದಿದೆ ಎಕ್ಸಾಮ್. ಮುಗಿದಾಯಿತು, ಮನೆಗೆ ಹೋಗಿದ್ದಾಗೆ ನಿಮಗೆ ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ತೋರಿಸ್ಕೊಡ್ತೀನಿ. ಸೊ ಬೆಂಗಳೂರದೇ ವೀಡಿಯೋ ಮಾಡಿದ್ದೆ, ಚಾಮರಾಜನಗರದ ಯಾವುದೂ ವೀಡಿಯೋ ಆಗಿರಲಿಲ್ಲ, ತುಂಬ ದಿನ ಆಗಿತ್ತು. ನಮ್ಮ ಊರಿಂದ ಒಂದು ವೀಡಿಯೋ ಆಯಿತು ಅಂತ ಖುಷಿ ಇದೆ ನನಗೆ. ಗೈಸ್ ಇಲ್ಲಿ ನೋಡಿ, ಮರ ಎಷ್ಟು ಸಖತ್ತಾಗಿದೆ. ಅಲ್ಲಿರೋರು ಎಷ್ಟೋ ಜನಕ್ಕೆ ನೆರಳು ಕೊಡುತ್ತೆ. ಸಿದ್ದರಾಮಯ್ಯ ಅವರು ಇರಬೇಕಾದ್ರೆ ಇದನ್ನು ಉದ್ಘಾಟನೆ ಮಾಡಿದ್ದು. 2 ಸೈಡು ಅಷ್ಟೇ ಗೈಸ್, ಸಕ್ಕತ್ತಾಗಿ ಕಾಣುತ್ತೆ. ನೀವು ಇಲ್ಲಿಂದ ನೋಡ್ಬೋದಾಗಿರುತ್ತೆ ಒಂದು ಫೋಟೋ. ಸೊ ಈ ವಿಡಿಯೋ ನೋಡ್ತಾ ಇರೋರು ಇನ್ನೊಂದು ಗೈಸ್, ಇವತ್ತು ಫ್ರೆಂಡ್ಶಿಪ್ ಡೇ ಇದೆ, ಆಗಸ್ಟ್ 2ನೇ ತಾರೀಕು. ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನನಗೂ ಕೂಡ ಕಮೆಂಟಲ್ಲಿ ಫ್ರೆಂಡ್ಶಿಪ್ ಡೇ ವಿಶ್ ಮಾಡಿ. ಸೊ ನೋಡ್ಬೋದಾಗಿರುತ್ತೆ. ಈ ಕಡೆನೂ ಪಾರ್ಕಿಂಗ್ ಇದೆ, ತುಂಬ ಜನ ಅಲ್ಲಿಗೆಲ್ಲ ಕಡೆಯಿಂದ ಬಂದಿರ್ಬೋದಾಗಿರುತ್ತೆ. ನಮ್ಮ ಚಾಮರಾಜನಗರ ಸ್ಲ್ಯಾಂಗಲ್ಲಿ ಮಾತಾಡಬೇಕು. ನೋಡ್ರಿ ಇದೇ ಕಡೆ ನಮ್ಮ ಚಾಮರಾಜನಗರ ಕಚ್ಚಪ್ಪ ಸರ್ಕಲ್ ಇರೋದು. ನೀವೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಿ, ಸಪೋರ್ಟ್ ಮಾಡ್ರೆ ಯಾಕ್ರೆ ಮಾಡಲ್ಲ ನೀವು? ನಮ್ಮ ಮೈಕಾಕಯ್ಯ ಗಾಡಿನ ಹೆಂಗೆ ನಿಲ್ತಾರ ನೋಡಿ. ಇಲ್ಲಿ ಇವಾಗೆಲ್ಲ ಬುದ್ಧಿ ಇಲ್ವ, ಹಿಂಗೆ ಬೈಯೋದು ನಮ್ಮ ಕಡೆ. ನಮ್ಮ ನಗರಕ್ಕೆ ಬೆಳಿಬೇಕು, ಇನ್ನೂ ಬೆಳೆದಲ್ಲೇ ಐತಕ್ಕೆ ಅಷ್ಟು ವರ್ಷದಿಂದ ಅಭಿವೃದ್ಧಿ ಕಾರ್ಯಗಳು ಇನ್ನೂ ನಡಿಬೇಕು. ಇನ್ನು ಬೆಳವಣಿಗೆಯಲ್ಲೇ ಇದೆ ಚಾಮರಾಜನಗರ, ಯಾವತ್ತು ಅಭಿವೃದ್ಧಿ ಪಥದಲ್ಲಿ ನಡೆಯುವಂಥದ್ದು. ಇಂಜಿನಿಯರಿಂಗ್ ಕಾಲೇಜ್ ಬಂತು, ಮೆಡಿಕಲ್ ಕಾಲೇಜ್ ಬಂತು, ಮಾಸ್ಟರ್ಸ್ದು ಕಾಲೇಜ್ ಆಗಿದೆ, ಯೂನಿವರ್ಸಿಟಿನೂ ಹೊಸದಾಗಿ ಆಗಿದೆ. ಎಜುಕೇಷನ್ ಬರ್ತಾ ಇದೆ, ಬಟ್ ಜಾಬ್ ಆಪರ್ಚುನಿಟಿಗೆ ಜಾಬ್ ಮೇಯ್ನು. ಇಲ್ಲಿರೋರು ಕೂಡ ಅದನ್ನೇ ರಿಕ್ವೆಸ್ಟ್ ಮಾಡೋದು, ಜಾಬ್ ಆಪರ್ಚುನಿಟಿಗೆ ಜಾಸ್ತಿ ಕ್ರಿಯೇಟ್ ಮಾಡಿ, ಫ್ಯಾಕ್ಟ್ರಿಗಳು ನಿರ್ಮಿಸಿ ಅಂತ ಕೇಳ್ಕೊಬೋದಾಗಿರುತ್ತೆ. ಆವಾಗಲೇ ನಿರುದ್ಯೋಗ ಸಮಸ್ಯೆ ಹೋದ್ರೇ ಜಾಬ್ ಆಪರ್ಚುನಿಟಿ ಜಾಸ್ತಿ ಕ್ರಿಯೇಟ್ ಆದ್ರೆ ಇಲ್ಲಿ ಜಾಸ್ತಿ ಇರೋವಂಥ ಆಗೋದು. ಇದು ನೋಡಿ ಪಚ್ಚಪ್ಪ ಸರ್ಕಲ್. ಈ ಕಡೆ ಹೋದರೆ ಸತ್ತಿ, ತಮಿಳ್ನಾಡಿಗೆ ಹೋದರೆ ಈ ಕಡೆ ಹೋಗ್ಬೋದಾಗಿರುತ್ತೆ. ಈ ಕಡೆ ಹೋದರೆ ಮೈಸೂರು, ಆ ಕಡೆ ಹೋಗ್ಬೋದಾಗಿರುತ್ತೆ. ಈ ಕಡೆ ಹೋದರೆ ನಮ್ಮ ಊರ ಕಡೆ ಹೋಗ್ಬೋದಾಗಿರುತ್ತೆ. ಬಿಳಿಗಿರಿರಂಗಪ್ಪನ ಬೆಟ್ಟಕ್ಕೆ ಹೋಗ್ತಾರಲ್ಲ, ಅವ್ರು ಹಿಂಗೆ ಹೋಗಬೇಕು. ಇಲ್ಲಿಂದ ಒಂದು 45 ಕಿಲೋಮೀಟರ್ ಆಗುತ್ತೆ ಬಿಳಿಗಿರಿರಂಗಪ್ಪನ ಬೆಟ್ಟಕ್ಕೆ ಹೋಗೋದಾದರೆ. ನಮ್ಮ ಚಾಮರಾಜನಗರಕ್ಕೆ ಇನ್ನೂ ಹೆಚ್ಚು ಉದ್ಯೋಗಾವಕಾಶಗಳು ಬರಬೇಕು, ಫ್ಯಾಕ್ಟ್ರಿಗಳು ಬರಬೇಕು ಗೈಸ್. ಮೇಯ್ನು ಫ್ಯಾಕ್ಟ್ರಿಗಳು ಬಂದರೆ ಇಲ್ಲಿ ಉದ್ಯೋಗ ಕ್ರಿಯೇಟ್ ಆಗುತ್ತೆ, ಇನ್ವೆಸ್ಟರ್ಸ್ ಜಾಸ್ತಿ ಬರಬೇಕು. ಮೇಯ್ನು ಉದ್ಯೋಗ ಇಲ್ಲದೆ ಬೇರೆ ಕಡೆ ಹೋಗ್ತಾ ಇದ್ದಾರಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿಲ್ಲ. ಸೊ ಇನ್ವೆಸ್ಟ್ಮೆಂಟ್ ಬಂದು ಡೆವಲಪ್ಮೆಂಟ್ ಆದ್ರೇ ಎಷ್ಟೋ ಜನ ಯುವಕರಿಗೆ ಉದ್ಯೋಗ ಸಿಕ್ಕಿದ್ರೆ ಇಲ್ಲೇ ಇರ್ತಾರೆ, ಸಿಟಿ ಕಡೆ ಹೋಗಲ್ಲ. ಮೈಗ್ರೇಟ್ ಆಗ್ತಾ ಇದ್ರಲ್ಲ, ಈಗ ಉತ್ತರ ಕರ್ನಾಟಕದಲ್ಲಿ ವ್ಯವಸಾಯ ಇಲ್ಲದೆ, ನೀರಾವರಿ ಇಲ್ಲದೆ ಎಲ್ಲ ಬೆಂಗಳೂರು ಈ ಕಡೆ ಬರ್ತಾ ಇದ್ರಲ್ಲ, ಇಲ್ಲೇ ಅವರು ಅಗ್ರಿಕಲ್ಚರ್ ನಡೀದೆ ಹೋದರೆ ಇಲ್ಲಿಯವರು ಹೋಗ್ತಾ ಇದ್ದಾರೆ. ಹತ್ರ ಮೈಗ್ರೇಟ್ ಎಲ್ಲ ಹೋಗಿ ಸಿಟಿ ಕಡೆನೇ ಅಡ್ಜಸ್ಟ್ ಆಗ್ಬಿಟ್ರೆ ಇನ್ನು ಅಗ್ರಿಕಲ್ಚರ್ ಮಾಡೋದು ಯಾರು? ಈ ಕಡೆ ಹಳ್ಳಿಗಳ ಜೀವನ ನಡೆಸೋದು ಯಾರು? ನಿಜ ಅಲ್ವಾ? ಎಲ್ಲರೂ ಅದಕ್ಕೆ DC ಗಳಿಗೆ ವಾರ್ನಿಂಗ್ ಮಾಡಿದ್ದಾರೆ. ಸೊ ಮೈಗ್ರೇಟ್ ಆಗದೆ ಇರೋಂಗೆ ತಡೀರಿ, ಅವ್ರಿಗೆ ಅಲ್ಲೇ ವ್ಯವಸ್ಥೆ ಕಲ್ಪಿಸ್ಕೊಡಿ ಅಂತ. ಇಲ್ಲೂ ಅಷ್ಟೇ ನಮ್ಮ ಚಾಮರಾಜನಗರದಲ್ಲಿ ನೀರಾವರಿ ಕಡಿಮೆ ಇದ್ದು ಪ್ರಾಬ್ಲಮ್ ಆದರೆ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಡಿ. ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ ನೀವು, ಇದು ಜಿಲ್ಲಾಸ್ಪತ್ರೆ. ಮೊದಲು ಇಲ್ಲೇ ಜಿಲ್ಲಾಸ್ಪತ್ರೆ ಇದ್ದಿದ್ದು ಮೇಯ್ನು, ಬಟ್ ಇವಾಗ ಇಲ್ಲಿ ಸಿವಿಯರ್ದು ಹೆರಿಗೆ ಈ ಥರದ್ದು ಮಾತ್ರ ಇದೆ. ಮೇಯ್ನ್ ಹಾಸ್ಪಿಟಲ್ನ ಶಿಫ್ಟ್ ಮಾಡಿದ್ದಾರೆ. ನಾನು ಪ್ರೀವಿಯಸ್ ವೀಡಿಯೋ ಹಾಕಿದ್ದೀನಿ ಅನಿಸುತ್ತೆ, ಅದು ಅಲ್ಲೊಂದು ಸಲ ನೋಡ್ಬೋದಾಗಿರುತ್ತೆ. ಅದನ್ನು ತಗೋ 2 ಕಿಲೋಮೀಟರ್ ದೂರದಲ್ಲಿ ಇಟ್ಟವ್ರೆ. ಗೌರ್ಮೆಂಟ್ ಹಾಸ್ಪಿಟ್ಲಿಂದ 2 ರಿಂದ 3 ಬಸ್ ಹೋಗುತ್ತೆ ಗಾಯ್ಸ್. ಡಿಫಿಕಲ್ಟ್ ಅಷ್ಟು ದೂರಕ್ಕೆ ತಗೋ ಹಾಕಿರೋದು. ಇನ್ನೂ ಸಿಟಿಯಲ್ಲಿವರೆಗೆ ಡೆವಲಪ್ ಆಗಬೇಕಾಗಿದೆ, ಆಮೇಲೆ ಸರಿ ಆಗುತ್ತೆ. ಬಟ್ ಅಷ್ಟು ದೂರದಲ್ಲಿ ಇಟ್ಟಿರೋದು ಏನೋ ಒಂಥರ ನನಗೂ ಕೂಡ ಸರಿ ಇಲ್ಲ. ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಕೆ ಹೋಗಬೇಕಾಗಿದೆ, ಪ್ರಾಬ್ಲಮ್ ಆಗುತ್ತೆ. ಏನೂ ಮಾಡೋಕ್ಕಲ್ಲ, ಇಲ್ಲಿ ಜಾಗ ಇರಲಿಲ್ಲ, ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ ನೋಡಿ. ಇಲ್ಲೇ ಹಾಸ್ಪಿಟ್ಲ್ ಇದ್ದಿದ್ದು ಮೊದಲು. ಈ ಹಾಸ್ಪಿಟ್ಲಿಗೆ ಹೋಗೋದು, ಈ ಕಷ್ಟಗಳನ್ನ ಅನುಭವಿಸೋದು ಬೇಡಲೇ ಬೇಡಪ್ಪ ಯಾರಿಗೂ, ಶತ್ರುಗೂ ಬೇಡ ಅಂತ ಹೇಳ್ಬೇಕು. ಅದನ್ನು ಹಿಂಸೆ ಗಾಯ್ಸ್, ದುಡ್ಡೆಲ್ಲ ಖರ್ಚಾಗುತ್ತೆ, ಯಾರಿಗೂ ನೆಮ್ಮದಿ ಇರಲ್ಲ, ಹಂಗಾಗ್ಬಿಡುತ್ತೆ. ಇದು ನೋಡಿ ಚಾಮರಾಜನಗರ ಹಾಸ್ಪಿಟಲ್, ಜಿಲ್ಲಾ ಆಸ್ಪತ್ರೆ ಚಾಮರಾಜನಗರ. ಸೊ ಗಾಯ್ಸ್, ಈ ವಿಡಿಯೋ ಆಗಿತ್ತು ಜಾನಪದ ಕಲೆಗಳ ತವರೂರಾದಂತಹ ಆಷಾಢ ಮಾಸದಲ್ಲಿ ನಡೆಯುವಂಥ ಏಕೈಕ ಜಾತ್ರೋತ್ಸವ ಚಾಮರಾಜನಗರದಲ್ಲಿ ನಡೆಯುವಂಥದ್ದು. ಸೊ ಇದ್ರದ್ದು ದೇವಸ್ಥಾನ ಮತ್ತು ರಥೋತ್ಸವದ್ದು ಮುಗಿದೋಗಿದೆ ಆಲ್ರೆಡಿ, ಅದರದ್ದು ಶೋ ಮಾಡಿದೆ. ಸೊ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟೈಮ್ ಅದಾಗ ನೀವು ವಿಸಿಟ್ ಮಾಡಿ. ಥ್ಯಾಂಕ್ ಯು.